ಪಿನಾಕ ಟೀಸರ್ ನೋಡಿದ್ಮೇಲೆ ಇದು ಸಿಂಪಲ್ ಡಿವೋಷನಲ್ ಸಿನಿಮಾ ಅಲ್ಲ, ಬ್ಲ್ಯಾಕ್ ಮ್ಯಾಜಿಕ್, ಕ್ಷುದ್ರ ಶಕ್ತಿ ಮತ್ತೆ ಶಿವಶಕ್ತಿ ಮಧ್ಯೆ ನಡೆಯೋ ಸ್ಟೋರಿ. ಪಿನಾಕ ಟೀಮು ಸ್ಟೇಜ್ ಮೇಲೆ ಹೇಳಿದ್ದ ಎಲ್ಲ ಕ್ಲೂಸ್ನ ಟ್ರೈಲರ್ ಜೊತೆ ಕನೆಕ್ಟ್ ಮಾಡ್ತೀನಿ. ಪ್ರೆಸೆಂಟ್ ಟೈಮ್ ಲೈನ್, ಫ್ಲಾಶ್ ಬ್ಯಾಕ್, ಲಾರ್ಡ್ ಶಿವ ಕನೆಕ್ಷನ್, ರೆಕ್ಕೆ ಇರೋ ನಂದಿ, ಮಾಟ ಮಂತ್ರ, ಒಂದೇ ರಿಂಗ್ ಇಂದ 5 ರಿಂಗ್ ಚೇಂಜ್ ಆಗೋದು, ಇವೆಲ್ಲ ಡಿಕೋಡ್ ಮಾಡಿದ್ರೆ ಸ್ಟೋರಿ ಬಗ್ಗೆ ಇಂಟ್ರೆಸ್ಟಿಂಗ್ ಲೈನ್ ಗೊತ್ತಾಗತ್ತೆ. ಅದೇನಂತ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಡೈರೆಕ್ಟರ್ ಮತ್ತೆ ಗಣೇಶ್ ಅವ್ರು ಹೇಳಿದ್ದು, ಒಬ್ಬ ಹೀರೋಗಿರೋ ಪಾಸ್ಟ್ ಮೆಮೊರೀಸ್ ಅಥವಾ ಡೆಸ್ಟಿನಿನ ಡಿಸ್ಕವರ್ ಮಾಡೋ ಕತೆ ಇದು ಅಂದ್ರು. ಹಿಂದೆ ಬಿಟ್ಟಿರೋ 2 ಟೀಸರ್ನ ಅಬ್ಸರ್ವ್ ಮಾಡಿದ್ರೆ ಹೀರೋ ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ ಆರ್ಕಿಯಾಲಜಿಸ್ಟ್ ಆಗಿರ್ತಾನೆ. ಅವನಿಗೊಂದು ವಸ್ತು ಸಿಗತ್ತೆ. ಅದನ್ನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅದು ಕತ್ತಿಯಾಗಿ ಕನ್ವರ್ಟ್ ಆಗತ್ತೆ. ಇಂಡೈರೆಕ್ಟ್ಲಿ ಡಿಪಿಕ್ಟಿಂಗ್ ಪಾಸ್ಟ್ ಮೆಮೊರೀಸ್ನ ಐಡೆಂಟಿಫೈ ಮಾಡೋದು. ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ ಒಬ್ಬ ವ್ಯಕ್ತಿ ವಾಮಾಚಾರ ಮಾಡ್ತಾನೆ. ಮನೆ ಒಳಗಿದ್ದ ಒಂದು ಚಿಕ್ಕ ಹುಡುಗಿ ಆಚೆ ಬರುತ್ತೆ. ಇಂಡೈರೆಕ್ಟ್ಲಿ ಇದು ವಾಮಾಚಾರಕ್ಕೆ ಸಂಬಂಧಪಟ್ಟ ಜಾನರ್ ಅಂತ ತೋರ್ಸತ್ತೆ. ಈ ವಿಡಿಯೋ ಫುಲ್ ನೋಡಿದ್ಮೇಲೆ ಯಾರು ಈ ತರ ಬ್ರೇಕ್ ಡೌನ್ ಮಾಡಿಲ್ಲ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಹೀರೋ ಆರ್ಕಿಯಾಲಜಿಸ್ಟ್ ಆಗಿದ್ರಿಂದ ಯಾವುದೋ ಕ್ಲೂ ಹಿಡ್ಕೊಂಡು ಡಿಸ್ಕವರ್ ಮಾಡಕ್ ಹೊರಟಾಗ ಒಂದು ಗುಹೆ ಒಳಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ಶಿವನ ಇಮೇಜ್ ಸಿಗತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಇದೆ. ಹೀರೋ ಕೈ ಬೆರಳಲ್ಲಿ ಒಂದೇ ರಿಂಗ್ ಇದೆ, ಬಟ್ ಸ್ವಲ್ಪ ಸೆಕೆಂಡ್ಸ್ ಆದ್ಮೇಲೆ ಹಿಂದಿನ ಕಾಲದಲ್ಲಿ ರಾಜರು ಆಗ್ತಿದ್ರಲ್ಲ ಆ ತರ ಎಕ್ಸ್ಟ್ರಾ 5 ರಿಂಗ್ಸ್ ಕಾಣಿಸ್ಕೊಳತ್ತೆ. ಮೇ ಬಿ ಇದು ಹೀರೋಗೆ ನೆಕ್ಸ್ಟ್ ಜರ್ನಿ ಬಗ್ಗೆ ದಾರಿ ಬಿಟ್ಕೊಡತ್ತೆ ಅನ್ಸತ್ತೆ. ಇಂಟರ್ವಲ್ ಆದ್ಮೇಲೆ ಆಲ್ಮೋಸ್ಟ್ 40 ಮಿನಿಟ್ಸ್ ಕಂಟಿನ್ಯೂಸ್ ಫ್ಲಾಶ್ ಬ್ಯಾಕ್ ಹೋಗತ್ತೆ ಅಂದ್ರು. ಚಾರುಕೇಶ ಪಿನಾಕ ಹೀರೋದು ಫ್ಲಾಶ್ ಬ್ಯಾಕ್ ಪೋರ್ಷನ್ ಅಲ್ಲಿರೋ ಹೆಸರು. ಪಿನಾಕ ಅಂದ್ರೆ ಶಿವನ ಬಿಲ್ಲಿನ ಹೆಸರು. ಮೇ ಬಿ ಈ ಬಿಲ್ಲಿಗೆ ಸಂಬಂಧಪಟ್ಟ ಯಾವುದೋ ಒಂದು ವಸ್ತು ಈ ರಾಜ್ಯದವ್ರ ಹತ್ರ ಇರತ್ತೆ ಅನ್ಸತ್ತೆ. ಇದನ್ನ ಪ್ರೊಟೆಕ್ಟ್ ಮಾಡೋರು ಮೇ ಬಿ ಸೈನ್ಯಾಧಿಪತಿ ಆಗಿರೋ ಚಾರುಕೇಶ ಮತ್ತೆ ಯುವರಾಣಿ ಇರ್ಬೋದು ಅಂತ ನನ್ನ ಪ್ರಿಡಿಕ್ಷನ್. ಇಲ್ಲಿ ಇವರಿಬ್ರು ಮಧ್ಯೆ ಲವ್ ಆಂಗಲ್ ಕೂಡ ನೋಡೋಕ್ಕೂ ಸಿಗ್ಬೋದು. ಆ ರಾಜ್ಯದಲ್ಲಿ ವಾಮಾಚಾರ ಮಾಡೋ ಒಂದು ಗುಂಪಿರತ್ತೆ. ಅವರು ಪ್ರಾಣಿ ಬಲಿ ಜೊತೆಗೆ ನರಬಲಿ ಕೊಡ್ತಿರೋದನ್ನ ನೋಟಿಸ್ ಮಾಡ್ಬೋದು. ಅವರಿಗೂ ಪಿನಾಕಕ್ಕೆ ಸಂಬಂಧಪಟ್ಟಿರೋ ಆ ಒಂದು ವಸ್ತುನ್ ಪಡೆಯೋಕೆ ಎಲ್ಲಾ ತಂತ್ರ ಕುತಂತ್ರ ಮಾಡಿ ಲಾಸ್ಟಿಗೆ ಆ ರಾಜ್ಯದ ಮೇಲೆ ದಾಳಿ ಮಾಡೋದನ್ನ ಅಬ್ಸರ್ವ್ ಮಾಡ್ಬೋದು. ಆವಾಗ ಹೀರೋ ಮತ್ತೆ ಹೀರೋಯಿನ್ ಹೋರಾಟ ಮಾಡೋದನ್ನ ನೋಟಿಸ್ ಮಾಡ್ಬೋದು. ಮೇ ಬಿ ಈ ಫೈಟ್ ಲಾಸ್ಟ್ ಅಲ್ಲಿ ಆ ವಸ್ತುಗೋಸ್ಕರ ಎಲ್ರೂ ಸತ್ತೋಗ್ತಾರೆ ಅನ್ಸತ್ತೆ. ಅದನ್ನ ಪಡ್ಕೊಳ್ಳಕ್ಕೆ ಮತ್ತೆ ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ ಹುಟ್ಟು ಬರ್ಬೋದು ಇವರೆಲ್ರು. ಟೀಮ್ ಹೇಳ್ದಂಗೆ ಇದು ಕಾರ್ತಿಕೇಯ 2 ಇಂದ ಇನ್ಸ್ಪೈರ್ ಆಗಿ ಶಿವತತ್ವ ತೋರ್ಸ್ಬೇಕಂತ ಈ ಸಿನಿಮಾ ಸ್ಟಾರ್ಟ್ ಆಯ್ತು ಅಂದ್ರು. ಅದಕ್ಕೆ ರೆಫರೆನ್ಸ್ ಆಗಿ ಹಾವು, ರೆಕ್ಕೆ ಇರೋ ನಂದಿ, ತ್ರಿಶೂಲ, ಶಿವನ್ ಬದಲಾಗಿ ಅರ್ಧನಾರೇಶ್ವರ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಮತ್ತೆ ಆ 12 ನಿಮಿಷ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋಕೆ 22 ಡೇಸ್ ಬೇಕಾಯ್ತು ಅಂದ್ರು. ಅದರಲ್ಲಿ ಹೆವಿ VFX, ಇಮೋಷನ್, ಡಿವೈನ್ ವಿಜುವಲ್ಸ್ ಮತ್ತೆ ಫ್ಯಾಂಟಸಿ ಎಲಿಮೆಂಟ್ಸ್ ಇರೋ ಚಾನ್ಸಸ್ ತುಂಬಾನೇ ಇದೆ. ಇಷ್ಟು ಬಿಟ್ಟು ಬೇರೆ ಇನ್ಯಾವುದಾದ್ರು ಇಡೋನ್ ಡೀಟೇಲ್ಸ್ನ ನೀವು ನೋಟಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.